ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಕಂಟ್ರಿ ಫಾರ್ಮ್ಸ್ ವಿಡಿಯೋಗೆ ಸ್ವಾಗತ. ಟೈಮು ಬೆಳಗ್ಗೆ 2:30 ಆಗಿತ್ತು. ನಾವು ಕಾರ್ ಹತ್ಕೊಂಡು ಹುಬ್ಳಿ ಕಡೆಗೆ ಹೊರಟು. ಗೈಸ್, ನಾವು ಕಾರ್ ಹತ್ಕೊಂಡು ಒಂದು 5 ಕಿಲೋಮೀಟರ್ ಬಂದ್ವಿ ಅನ್ನೋಷ್ಟರಲ್ಲಿ ನಮಗೆ ಕಾಣಿಸಿದ್ದು ರೋಡ್ ಮೇಲೆ 4 ಹಂದಿ ಮರಿಗಳು. ರಾತ್ರಿ ಟೈಮಲ್ಲಿ ರೋಡ್ ಮೇಲೆ ಹಂದಿ ಮರಿಗಳಿಗೆ ಏನು ಕೆಲಸ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹೊಡಿರಿ. ಮತ್ತು ನಾವು ಹೈವೇಗೆ ಇಳಿದ್ಮೇಲೆ ಒಂದು 100 ಕಿಲೋಮೀಟರ್ ಬಂದ್ವಿ. ಬಂದಾದಮೇಲೆ ಒಂದು ಟೀ ಕುಡಿಯೋಣ ಅಂತೇಳಿ ಟೀಗೆ ಒಂದು ಸ್ಟಾಪ್ ಹಾಕ್ಕೊಂಡ್ವಿ. ಟೀ ಸ್ಟಾಪ್ ಹಾಕ್ಕೊಂಡು ನೆಕ್ಸ್ಟು ಹೈವೇಗೆ ಹತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ನಾವು ಈಗ ಹೋಗ್ತಾ ಇರೋ ರೋಡು ಅಂದರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೋಡ್ ಬಂದ್ಬಿಟ್ಟು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್. ಮತ್ತೆ ಕಾರಲ್ಲಿ ಫ್ಯೂಯಲ್ ಲೋ ತೋರಿಸ್ತಾ ಇತ್ತು ಅಂತೇಳಿ ನಾವು ಹೋಗಿದ್ದು ಬಂಕ್ ಹೋಗಿ ಡೀಸೆಲ್ ಹಾಕ್ಸೋಣ ಅಂತೇಳಿ ಅಲ್ಲಿ ನೋಡಿದ್ರೆ ಯಾರು ಎದ್ದೇ ಇರಲಿಲ್ಲ. ಮತ್ತೆ ಆ ಅಣ್ಣನ ಎಬ್ಬರಿಸ್ಕೊಂಡು ಗಾಡಿಗೆ ಡೀಸೆಲ್ ಓಡಿಸಿದ್ವಿ. ನಾವು ಬಂದ್ಬಿಟ್ಟು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಅದು 47.5 ಲೀಟರ್ ಇಡ್ಸ್ತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೀವೀಗ ನೋಡ್ತಾರ ಮಾರ್ಕೆಟ್ ಬಂದ್ಬಿಟ್ಟು ರಾಣೆಬೆನ್ನೂರಲ್ಲಿ ನಡೆಯೋದು ತರಕಾರಿ ಮಾರ್ಕೆಟ್. ಎಲ್ಲಾ ತರದ ತರಕಾರಿ ಸಿಗುತ್ತೆ. ಬೆಳಗ್ಗೆ 7 ಗಂಟೆ ಟೈಮ್ ಆಗಿತ್ತು. ನಾವು ಹೋಗಿದ್ದು ಜೋಳ ನೋಡೋಣ ಅಂತೇಳಿ, ಬಟ್ ಜೋಳ ಕಾಣಿಸ್ತಿಲ್ಲ. ಹೋಗಿದ್ದ ಕೆಲಸ ಜೋಳ ನೋಡೋಕೆ ಅಂತೇಳಿ, ಜೋಳ ಕಾಣಿಸ್ತಿಲ್ಲ ಅಂತೇಳಿ ಮಾರ್ಕೆಟ್ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಮತ್ತೆ ಆಚೆ ಬಂದ್ವಿ. ಈಗ ಏನ್ ನೋಡ್ತಾ ಇದ್ದೀವಿ ರೋಡು, ಇದು ಬಂದ್ಬಿಟ್ಟು ತಡ್ಸಾ ಅನ್ನೋ ಒಂದು ಹಳ್ಳಿಗೆ ಹೋಗೋ ರೋಡು ಹುಬ್ಳಿಯಲ್ಲಿ. ಟೋಟಲ್ಲು ರೋಡ್ದು ವಿಡ್ತ್ ಸೈಜ್ ಬಂದ್ಬಿಟ್ಟು 7 ಅಡಿ ಇದೆ ಅನ್ಕೊಳ್ಳಿ. ಆಪೋಸಿಟ್ ಇಂದ ಯಾವ್ದಾದ್ರು ಒಂದು ಗಾಡಿ ಬಂದಿದೆ ಅಂದ್ರೆ ಎರಡಕ್ಕೂ ತೊಂದರೆ ಆಗುತ್ತೆ, ಆ ತರ ಇದೆ ರೋಡ್. ನಾವು ಹೋಗಿದ್ದು ಟೋಟಲ್ 3 ಜನ ಹುಬ್ಳಿಗೆ ಏನ್ ಕೆಲಸದ ಮೇಲೆ ಹೋಗಿದ್ವಿ ಅಂತ ತಿಳಿಸ್ಕೊಡ್ತೀನಿ. ನಾವು ಹೋಗಿದ್ದು ಒಂದು ಫಾರ್ಮ್ ನ ವಿಸಿಟ್ ಮಾಡೋಣ ಅಂತೇಳಿ. ಫಾರ್ಮ್ ಹೆಸರು ಬಂದ್ಬಿಟ್ಟು ಪಾಟೀಲ್ ಫಾರ್ಮ್ಸ್ ಅಂತೇಳಿ. ನಾವು ಫಾರ್ಮ್ ನ ವಿಸಿಟ್ ಮಾಡಿದ ಉದ್ದೇಶ ಬಂದ್ಬಿಟ್ಟು ನಮಗ್ ಬೇಕಾಗಿದ್ದು 1006 ಅಂದ್ರೆ 1000 ಕೋಳಿ ಮರಿ ನಮಗ್ ಬೇಕಾಗಿತ್ತು. ಅದನ್ನೇ ನೋಡ್ಕೊಂಬರೋಣ ಅಂತೇಳಿ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರು ಬನ್ರಿ ಅಂತ ಹೇಳಿದ್ದು, ಅದಕ್ಕೆ ವಿಸಿಟ್ ಮಾಡೋಣ ಅಂತೇಳಿ ವಿಸಿಟ್ ಮಾಡಿದ್ವಿ. ಗೈಸ್, ಈಗ ನೀವೇನ್ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಟೋಟಲ್ 3500 ಕೋಳಿ ಮರಿ ಇದೆಯಂತೆ ಆ ಜಾಗದಲ್ಲಿ. ಅಂದ್ರೆ ಆ ಕೋಳಿ ಮರಿ ಬಂದ್ಬಿಟ್ಟು 1 ಮಂತ್ ಓಲ್ಡ್. ಮತ್ತೆ ಅವ್ರ ಹತ್ರ ನಾವು ಕೇಳಿದ್ದು ವ್ಯಾಕ್ಸಿನ್ಸ್ ಯಾವ ತರ ಮಾಡ್ತಾರೆ, ಫೀಡಿಂಗ್ ಯಾವ್ಯಾವ ತರ ಆಗ್ತಾರೆ ಅಂತೆಲ್ಲ ತಿಳ್ಕೊಂಡ್ವಿ. ಮತ್ತೆ ಎಷ್ಟು ಹೀಟ್ ಕೊಡಬೇಕು, ಮಧ್ಯಾಹ್ನದ ಟೈಮು ಎಷ್ಟು ಹೀಟ್ ಕೊಡಬೇಕು, ಮತ್ತು ಸಂಜೆ ಟೈಮು ಅಂದರೆ ಈವ್ನಿಂಗ್ ಟೈಮು ಎಷ್ಟು ಹೀಟ್ ಕೊಡಬೇಕು, ನೈಟ್ ಟೈಮ್ ಎಷ್ಟು ಹೀಟ್ ಕೊಡಬೇಕು ಅಂತೆಲ್ಲ ತಿಳ್ಕೊಂಡ್ವಿ. ಗೈಸ್, ನೀವೀಗ ಏನು ನೋಡ್ತಾ ಇದ್ರೆ ಮರಿ ಬಂದ್ಬಿಟ್ಟು ಟೋಟಲ್ 3 ದಿನ ಆಗಿದೆಯಂತೆ ಹುಟ್ಟಿ. ಅಂದರೆ 3 ದಿನದ ಮರಿ. ನಮ್ಮ ಕಡೆ ಇದನ್ನು ನಾಟಿ ಮರಿ ಅಂತೀವಿ. ಅಂದರೆ ಉತ್ತರ ಕರ್ನಾಟಕ ಕಡೆ ಅವರು ಜವಾರಿ ಮರಿ ಅಂತಾರಂತೆ. ಮತ್ತು ಗೈಸ್, ಇವರು ಬೇರೆ ಕಡೆ ಮರಿ ಮರ್ದ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದು ಇಲ್ಲಿ ಮರಿನ ಇಟ್ಟು ಬೆಳೆಸ್ತಾರಂತೆ. ಇವರು ಫೀಡಿಂಗ್ ಮಾಡೋದು ಬಂದು ಪ್ರೀ ಸ್ಟಾರ್ಟರು ಫಿನಿಶಿಂಗು ಅಂತ 3 ಸ್ಟೇಜಲ್ಲಿ ಫೀಡಿಂಗ್ ಕೊಡ್ತಾರಂತೆ. ಮತ್ತು ನಾವು ಅವ್ರ ಹತ್ರ ಒಂದು ಕೋಳಿ ಮರಿ ದೊಡ್ಡದಾದ ಮೇಲೆ ಎಷ್ಟು ತಿಂಗಳಿಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಒಂದು ಕೋಳಿ ಎಷ್ಟು ದಿನಕ್ಕೆ ಮೇವು ತಿನ್ನುತ್ತೆ ಅಂತೆಲ್ಲ ತಿಳ್ಕೊಂಡ್ವಿ. ಪಾಟೀಲ್ ಫಾರ್ಮ್ಸ್ ಅವ್ರದ್ದು ಇದು ಒಂದು ಶೆಡ್ ಆದರೆ ಇನ್ನೊಂದು ಶೆಡ್ಡಲ್ಲಿ ಮತ್ತೆ ಇನ್ನೊಂದಷ್ಟು ಕೋಳಿ ಇಟ್ಟಿದ್ರು. ಅದನ್ನು ನೋಡೋಕ್ಕೆ ಅಂತ ನಾವು 2ನೇ ಶೆಡ್ ಹತ್ರ ಹೊರಟ್ವಿ. 2ನೇ ಶೆಡ್ಡಲ್ಲಿ ಟೋಟಲ್ 1300 ಮರಿ ಇಟ್ಟಿದ್ರಂತೆ. 1300 ಮರಿ ನೋಡಿಕೊಂಡು ರೇಟ್ ಎಲ್ಲ ತಿಳ್ಕೊಂಡ್ವಿ. ರೇಟ್ ಬಂದ್ಬಿಟ್ಟು 105 ರೂಪಾಯಿ ಅಂತೆ. ಅಂದರೆ ಒಂದು ತಿಂಗಳ ಮರಿ ತೊಗೊಳ್ಬೇಕು ಅಂತಂದರೆ 105 ರೂಪಾಯಿ ಆಗುತ್ತಂತೆ. ಮತ್ತು ಇವ್ರು ಬಂದ್ಬಿಟ್ಟು ನಮ್ಗೆ ಹತ್ರ ಇರೋ ದೇವನಹಳ್ಳಿಗೆ ಸಪ್ಲೈ ಮಾಡಿದ್ದೀನಿ, ಅಂದರೆ ಕೋಳಿ ಮರಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಮತ್ತು ಇವ್ರ ಹತ್ರ ಅವ್ರದ್ದು ದೇವನಹಳ್ಳಿ ಅವ್ರದ್ದು ಕಾಂಟ್ಯಾಕ್ಟ್ ಇಸ್ಕೊಂಡು ಅಲ್ಲಿ ನೋಡ್ಕೊಂಬರೋಣ ಅಂತೇಳಿ ನಾವು ರಿಟರ್ನ್ ಸ್ಟಾರ್ಟ್ ಆದ್ವಿ. ರಿಟರ್ನ್ ಬರ್ತಾ ದಾವಣಗೆರೆಯಲ್ಲಿ ಒಂದು ಸ್ಟಾಪ್ ಹಾಕೊಂಡ್ವಿ. ಏನಕ್ಕಪ್ಪ ಅಂತಂದ್ರೆ ಈಗ ನೀವು ನೋಡ್ತಾ ಇರೋದು ಫುಟ್ಬಾಲ್ ಸ್ಟ್ಯಾಚ್ಯೂ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಇರೋದು ಸರ್ಕಲ್. ಅಲ್ಲಿ ರೈಟಿಗೆ ತಗೊಂಡು ನಾವು ಹೋಗಿದ್ದು ದಾವಣಗೆರೆಯಲ್ಲಿ ಫೇಮಸ್ ಆಗಿರೋ ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೇಳಿ. ಅಲ್ಲಿ ಹೋಗೋದಕ್ಕೂ ಮುಂಚೆ ನಾವು ಆಟೋ ಸ್ಟ್ಯಾಂಡಲ್ಲಿ ಆಟೋ ಅಣ್ಣವ್ರನ್ನ ಕೇಳಿದ್ದೀವಿ, ಇಲ್ಲಿ ಯಾವ ಹೋಟ್ಲಲ್ಲಿ ಬೆಣ್ಣೆ ದೋಸೆ ಸಖತ್ತಾಗಿರುತ್ತೆ ಅಂತ. ಅವ್ರು ಹೇಳಿದ್ರು ಶ್ರೀ ಗುರುಕೊಟ್ಟೇಶ್ವರ ಹೋಟೆಲ್ ಚೆನ್ನಾಗಿರುತ್ತೆ ನೋಡ್ರಿ, ಟ್ರೈ ಮಾಡ್ರಿ ಅಂತ ಹೇಳಿದ್ರು. ಫೈನಲಿ ಬೆಣ್ಣೆ ದೋಸೆ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಬೆಣ್ಣೆ ದೋಸೆ ಒಂದು ಪ್ಲೇಟ್ ಬಂದ್ಬಿಟ್ಟು 100 ರೂಪಾಯಿ. ಮತ್ತೆ ಗೈಸ್, ನಾವು ಬೆಣ್ಣೆ ದೋಸೆ ತಿನ್ಕೊಂಡು ಮಸ್ತಾಗಿ ಬಿಸಿಲಲ್ಲಿ ಜ್ಯೂಸ್ ಕೊಡ್ಕೊಂಡು ದೇವನಹಳ್ಳಿ ಕಡೆಗೆ ಹೊರಟ್ವಿ. ದೇವನಹಳ್ಳಿಯಲ್ಲಿ ಏನಕ್ಕೆಪ್ಪ ಅಂತಂದ್ರೆ ದೇವನಹಳ್ಳಿಯಲ್ಲಿ ಆಗ್ಲೇ ಹೇಳಿದ್ದೆ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಆ ಶೆಡ್ ಹತ್ರ ಹೊರಟ್ವಿ. ಇವ್ರು ಬಂದ್ಬಿಟ್ಟು 2 ತರ ಪಾರ್ಟಿಷನ್ ಮಾಡಿದ್ರು. ಒಂದು ಪಾರ್ಟಿಷನ್ ಅಲ್ಲಿ 900 ಕೋಳಿ ಬಿಟ್ಟಿದ್ರು, ಮತ್ತೆ 2ನೇ ಪಾರ್ಟಿಷನ್ ಅಲ್ಲಿ 1500 ಕೋಳಿ ಬಿಟ್ಟಿದ್ರು. ಮತ್ತೆ ಇವರು ಯಾವ ತರ ಫೀಡಿಂಗ್ ಮಾಡ್ತಾರೆ ಅಂತಂದ್ರೆ 900 ಕೋಳಿಗೆ 1 ಮೂಟೆ ಅಂದ್ರೆ 50 kgದು ದಿನಕ್ಕೆ 1 ಮೂಟೆ ಹಾಕ್ತಾರಂತೆ ಫೀಡಿಂಗು. ಮತ್ತೆ 1500 ಕೋಳಿ ಇರೋ ಪಾರ್ಟಿಷನ್ ಅಲ್ಲಿ 2 ಮೂಟೆ ಅಂದ್ರೆ 100 kg ಟೋಟಲ್ ಒಂದು ದಿನಕ್ಕೆ ಇವ್ರು ಹಾಕ್ತಾರಂತೆ. ಮತ್ತೆ ಕೋಳಿ ಮೊಟ್ಟೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಇವರು ಕ್ರೇಟ್ಗಳನ್ನೆಲ್ಲ ಗೋಡೆಗೆ ಫಿಕ್ಸ್ ಮಾಡಿ ಈ ತರ ಎಲ್ಲ ಸೆಟ್ ಮಾಡಿದ್ರು ಕೋಳಿ ಮೊಟ್ಟೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಗೈಸ್, ಇವ್ರು ಬಂದ್ಬಿಟ್ಟು ಓನ್ಲಿ ಮೀಟ್ ಪರ್ಪಸ್ಗೆ ಅಂತ ಕೋಳಿ ಸಾಕ್ತಾ ಇದ್ದಾರೆ. ಇವ್ರ ಹತ್ರ ಹಳ್ಳಿಗಳಲ್ಲಿ ಬಂದ್ಬಿಟ್ಟು 10-20 ಹಂಗು ತಗೊಂಡೋಗ್ತಾರಂತೆ. ಮತ್ತೆ ಮೀಟ್ಗೆ ಅಂತ ಹೇಳ್ಬಿಟ್ಟು ಕಳಿಸ್ತಾರಂತೆ ಈ ಕೋಳಿಗಳನ್ನೆಲ್ಲ. ಮತ್ತೆ ಅವ್ರ ಹತ್ರ ಮೊಟ್ಟೆ ನೋಡೋಣ ಅಂತೇಳಿ ಮೊಟ್ಟೆನೂ ಇಸ್ಕೊಂಡ್ವಿ ಒಂದು ಕ್ರೇಟಲ್ಲಿ. ಒಂದೊಂದು ಕಲರ್ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಸೈಜಸ್ ಅಲ್ಲಿ ಏನು ಡಿಫ್ರೆನ್ಸ್ ಯಾಕೆ ಅಂತೆಲ್ಲ ತಿಳ್ಕೊಂಡು ನಾವು ಬಂದ್ವಿ ಗಾಯ್ಸ್. ಮತ್ತೆ ನಿಮ್ಗೆ ಯಾರಿಗಾದ್ರೂ ಲಾರ್ಜ್ ಅಮೌಂಟ್ ಅಲ್ಲಿ ಕೋಳಿ ಬೇಕು ಅಂತಂದ್ರೆ ನಮ್ಗೆ DM ಮಾಡಿ. ಈ 2 ಫಾರ್ಮ್ದು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಜಾಸ್ತಿ ಜನ ನೋಡ್ತಾ ಇದ್ರ. ಅದರಿಂದ ನಾವು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ರೀಚ್ ಆಗ್ತಾ ಇರಲ್ಲ. ಅದಕ್ಕೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.